ವೈವಾಹಿಕ ಕಲಹ, ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆ. ರಾಯಚೂರು ನಗರದ ವಾಸವಿ ನಗರದಲ್ಲಿ 35 ವರ್ಷದ ಪ್ರಸನ್ನ ಲಕ್ಷ್ಮಿ ಮೃತ ಮಹಿಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪತಿ ಜಂಬನಗೌಡ ಹಾಗೂ ಆತನ ಪೋಷಕರು ಕೊಲೆ ಮಾಡಿ ಬಳಿಕ ನೇಣು ಹಾಕಿರುವ ಆರೋಪ. ಘಟನೆ ಬೆನ್ನಲ್ಲಿಯೇ ಮೃತಳ ಪತಿ ಜಂಬನಗೌಡ ಪರಾರಿ. ಕಳೆದ 1 ವಾರದಿಂದ ಕುಟುಂಬದಿಂದ ದೂರ ಉಳಿದಿದ್ದ ಪತಿ ಕುಡಿದು ಬಂದು ಡೈವರ್ಸ್ಗಾಗಿ ನಿತ್ಯ ಪೀಡಿಸುತ್ತಿದ್ದ ಜಂಬನಗೌಡ 14 ದಿನಗಳ ಹಿಂದಷ್ಟೇ ಮನೆ ಬದಲಾಯಿಸಿ ಬೇರೆ ಬಾಡಿಗೆ ಮನೆಯಲ್ಲಿದ್ದ ಕುಟುಂಬ ಮದುವೆಯಾಗಿ 16 ವರ್ಷಗಳ ಬಳಿಕ ಡೈವರ್ಸ್ಗಾಗಿ ಪೀಡಿಸುತ್ತಿದ್ದ ಆರೋಪ. ತಾಯಿ ಸಾವಿನಿಂದ ತಬ್ಬಲಿಯಾದ 2 ಮಕ್ಕಳು. ಪತಿ ಕಿರುಕುಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದೂರು ದಾಖಲಿಸಲು ಮುಂದಾಗಿದ್ದ ಮಹಿಳೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ನಿನ್ನೆ ಶವ ಪತ್ತೆ. ಮಕ್ಕಳು ಹೊರಗಡೆ ಹೋಗಿದ್ದಾಗ ನಡೆದ ಘಟನೆ. ನೇತಾಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗಾರ್ಲದಿನ್ನಿ ವೀರನಗೌಡ, NKS TV4 ನ್ಯೂಸ್, ರಾಯಚೂರು. ಎಷ್ಟು ಗಂಟೆಗೆ ಸರ್? 11 ಗಂಟೆಗೆ ನನ್ನ ತಮ್ಮಂತೆ ನಮ್ಮಪ್ಪ ಬಂದ ಮೇಲೆನೆ ನಾನು ಆ ಕಡೆ ಸ್ಕೂಲಿಗೆ ಹೋಗಿದ್ದೆ ಸರ್. ನಾನು ಒಂದು 12 ಗಂಟೆಗೆ ಹಂಗೆ ಹೋಗಿದ್ದೆ ಸರ್. ಮೇಡಮ್ ಅವ್ರು ಇದ್ರು ಮಾತಾಡಿ ಅವ್ರು ಹೊರಗೆ ಬಂದಿದ್ರ ಹಚ್ಚಿನಾಡು పిల్లలకి పేమెంట్ ఇవ్వడు. మా అమ్మనే నాకు పేమెంట్ నెల వేస్తుందని ఫోన్ పే చూపించింది. చూస్తే ఆ అమ్మకి పేమెంట్ వాళ్ళ అమ్మ వేసింది అంతా ఉండి లిస్ట్. సాయంత్రం 6 గంటల వరకు తిరిగింది. ಕೇಸ್ ಮಾಡಿಲ್ಲ. ಇವಾಗ ಚಂದ ಮೇಲೆ ಇಬ್ಬರಿಗಿಬ್ರು ಅಂತ ಬರೀ ತಿರುಗಿದ್ರು. ಒಂದು ಕೇಸ್ ಮಾಡ್ಕೊಂಡಿದ್ರು ನಮ್ಮಮ್ಮ ಬದುಕ್ತಿದ್ರು. కేసు చేసేదంటే చెప్పమ్మా, కేసు చేసేది మళ్ళీ మాట్లాడతామా. మరి తెలిసిన వాళ్ళు మీరు ఎందుకు కంప్లైంట్